ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇಂಡಿಯನ್ ವಾಟ್ಸ್. ಸೊ ಇವತ್ತು ನಾವು ಇಲ್ಲಿಗೆ ಹೊರಟಿದ್ದೀವಿ ಅಂದ್ರೆ ಹಾವೇರಿಗೆ ಹೊರಟಿದ್ದೀವಿ. ಸೊ ಹಾವೇರಿಗೆ ಹೊರಟಿರೋ ರೀಸನ್ ಏನು ಅಂದ್ರೆ ನನ್ನ ಫ್ರೆಂಡು ಮುನು ಅಂತೇಳಿ ಹಾವೇರಿಲಿ ಇದ್ದಾನೆ. ಸೊ ಅವನ್ನ ಪಿಕಪ್ ಮಾಡ್ಕೊಂಡು ಅವನ ಜೊತೆ ನಾವು 3 days ಟ್ರಿಪ್ ಹೊರಟಿದ್ದೀವಿ. 3 days ನಾವು ಎಲ್ಲೆಲ್ಲಿ ಹೋಗ್ತೀವಿ ಅದನ್ನೆಲ್ಲ ನಿಮಗೂ ಕೂಡ ಎಕ್ಸ್ಪ್ಲೋರ್ ಮಾಡ್ಕೊಂಡು ತೋರಿಸ್ತಾ ಹೋಗ್ತೀವಿ. ಸೊ ಲೆಟ್ಸ್ ಸ್ಟಾರ್ಟ್ ಅವರ್ ಜರ್ನಿ. ಕಾಣ್ತಿಲ್ಲ, ಏನು ಕಾಣ್ತಿರಲ್ಲ ಅಲ್ಲಿ. ಏಯ್ ನೀನು ಯಾವನೇ ನೀನು ಅದ್ ನೀ ಯಾವನ ಕೇಳಕ್ಕೆ ರೈಟ್ಸ್ ಕೇಳಕ್ಕೆ ನೀ ಯಾವನೇ ಕೇಳಕ್ಕೆ ಹೇಳ್ತಿತ್ತಾ ಎಲ್ಲಿ ಹೊರಟ್ವಿ? ಹಿಂಗ ಪೊಯಿಟ್ರಂಗ ಹಾವೇರಿಗೆ ಪೊಯಿಟ್ರಂಗ ಟ್ರೈನ್ಲ ಪೊಯಿಟ್ರಂಗ. ಪ್ಲೀಸ್ ಟಾಕ್ ವಿತ್ ಕನ್ನಡ. Please talk with Kannada. Yes. I don't talk with Kannada. Why? I just speak Kannada. You speak Kannada. You tell Kannada. I don't tell You eat Kannada. Kannada. ಅಯ್ಯ ನಿಮ್ಮ ಅವ್ನ ಹಿಡ್ಕೊಂಡು ನಿಮ್ಮ ಫಾದರ್ ಬಗ್ಗೆ ಯಾವ ಸಿಮೆಂಟ್ ರೈಲ್ವೆ ಸ್ಟೇಷನ್ ನೋಡಿ, ಇದೆ ನಮ್ಮ ಕಡೂರು ರೈಲ್ವೆ ಸ್ಟೇಷನ್ ಹೋಗುವಂತ ಬರುವ ಟ್ರೈನಿನ ದಾರಿ. ರೈಲ್ವೆ ಸ್ಟೇಷನ್, ಕಡೂರು ರೈಲ್ವೆ ಸ್ಟೇಷನ್. ಹಾಯ್ ಗಾಯ್ಸ್, ನೋಡಿ ಈಗ ಹಾವೇರಿ ಹೋಗೋದಕ್ಕೆ ಸೊ ರೆಡಿಯಾಗಿ ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ. ನಮ್ಮ ಜಯಂತ್ ಅವ್ರು ಬಂದರು ಮನೆ. ಸೊ ನಾವೀಗ ಈ ಸೈಡ್ ಇದ್ದೀವಿ. ಈ ಸೈಡ್ ಅಂದರೆ ರೈಟ್ ಸೈಡ್, ಈ ಸೈಡ್ ಇದ್ದೀವಿ. ಸೊ ನಾವು ಆ ಸೈಡ್ ಹೋಗಬೇಕು, ಹಾವೇರಿಗೆ ಹೋಗಬೇಕು ಅಂದರೆ ಪ್ಲಾಟ್ಫಾರ್ಮ್ ನಂಬರ್ 1 ಇದ್ದೀವಿ. 2ಗೆ ಹೋಗಬೇಕು. ಸೊ ನಮ್ಮ ಜಯಂತಂಗೆ ಬೆಳಗ್ಗೆನೆ ಹೊತ್ತಕ್ಕಾಗಲ್ಲ ಅಂತೇಳಿ ಲಿಫ್ಟ್ ಯೂಸ್ ಮಾಡ್ತಾ ಇದೀವಿ. ಲಿಫ್ಟಲ್ಲಿ ಹೋಗೋದಕ್ಕೆ ಲಿಫ್ಟ್. ಗೈಸ್ ಬೆಂಗಳೂರು ಇದೀವಿ. ಗೈಸ್ ಬೆಂಗಳೂರು ಮಾಲಲ್ಲಿ ಹೋಗ್ತಾ ಇದೀವಿ ಈಗ. ಬೆಂಗಳೂರು ಓರಿಯನ್ ಮಾಲ್. ಇವ್ರು ನಮ್ಮ ಮಚ್ಚ ಮನುಕೆ ಅಂತ. ಇವ್ರು ಗೊತ್ತಲ್ಲ, ನಮ್ಮ ರೆಗ್ಯುಲರ್ ಪಾರ್ಟ್ನರು. ಇವ್ರು ಗೊತ್ತಲ್ಲ, ಇವ್ರು ಗೊತ್ತಲ್ಲ, ಇಷ್ಟೇ ಗೊತ್ತಾ? ಬೇರೆ ಹೋಗಿಲ್ಲ. ಹಾವೇರಿಗೆ ಹೊರಟಿದ್ದೀವಿ ಗೈಸ್. ಹಾವೇರಿಯಿಂದ ನೆಕ್ಸ್ಟ್ ಹಿಂಗೆ ಮುರುಡೇಶ್ವರ, ಈ ಥರ ಆನ್ ದ ವೇ ಯಾವ್ದಾದ್ರು ಸ್ಪಾಟ್ಗಳು ಸಿಗುತ್ತೆ ಅವೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ದೀವಿ. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಏನಾಗುತ್ತೆ ನೋಡೋಣ. ಒಳ್ಳೊಳ್ಳೆ ಪ್ಲೇಸ್ ತೋರ್ಸೋಕ್ಕೆ ಟ್ರೈ ಮಾಡ್ತೀವಿ. ಆ್ಯಕ್ಚುಲಿ ನಾವು ಇಟ್ಟಿರೋ ಟೂರ್ ಬಂದ್ಬಿಟ್ಟು 3 days ಟೂರ್ ಇಟ್ಟಿದ್ದೀವಿ. ಸಂಡೇ ನಂಗೆ 2 days ಅಷ್ಟೇ ಲೀವ್ ಕೊಟ್ಟಿರೋದು. ಸಂಡೇ ಮಂಡೇ 3 days ಲೀವ್ ಇಟ್ಟಿದ್ದೀವಿ. ಸೊ ನೋಡೋಣ ಲೀವ್ 3 days. ಆ 3 days ಯಾವ್ಯಾವ ಸ್ಪಾಟಿಗೆ ಹೋಗ್ತೀವಿ, ಯಾವ್ಯಾವ ಪ್ಲೇಸಿಗೆ. ಗೈಸ್ ನೋಡಿ ಗೈಸ್, ಸನ್ರೈಸ್ ಗೈಸ್. ವಿಡಿಯೋ ಮಾಡ್ತಿದ್ಯಾ? ಫೋಟೋನ ಮಾಡ್ತೀನಿ, ಹಂಗೆ ಇದು ಮಾಡಿ. ಗಾಯ್ಸ್, ಯಾವಾಗ್ಲೂ ನಾವು ಟ್ರಿಪ್ ಹೋಗ್ಬೇಕಾದ್ರೆ ನಾನು ಜಯಂತ ಇಬ್ಬರೇ ಹೋಗ್ತಿದ್ವಿ. ಸೊ ಇವತ್ತು ನಮಗೆ ಹೊಸ ನಮ್ಮ ಪಾರ್ಟ್ನರ್ ಇದಾರೆ, ನಮ್ಮ ಮನು ಮಚ್ಚ ಅಂತೇಳಿ, ಡಿಗ್ರಿ ಫ್ರೆಂಡ್. ಸೊ ಹಾಯ್. ನೆಕ್ಸ್ಟ್ ಇನ್ನೊಬ್ಬ ಮನು ಸಿಗ್ತಾನೆ, ಅವನ್ನ ನೆಕ್ಸ್ಟ್ ತೋರಿಸ್ತೀವಿ. ಸ್ಕ್ವಾಡ್ ಇನ್ನೊಂದು, ಟೋಟಲ್ ನಾವು 4 ಜನ ಸ್ಕ್ವಾಡ್ ಹೊರಟಿದೀವಿ. ಒಂದು ಬೈಕ್ ರೈಡ್ ಹೊರಟಿದೀವಿ. ನೋಡೋಣ, ಎಲ್ಲ ಪ್ರತಿಯೊಂದು ಅಪ್ಡೇಟ್ ಕೊಡ್ತೀವಿ ನೇಚರ್ ಇಂದು. ಮನುಕ್ಕೆ ಇದೆ. ಸೊ ನೋಡಿ, ಇದೇ ಟ್ರೈನಲ್ಲಿ ನಾವು ಹೋಗೋದು. ಕುತ್ಕೊಂಡ್ರೆ ಹೋಗಕ್ಕಾಗಲ್ಲ. ಸೊ ವಿಡಿಯೋ ಆಫ್ ಮಾಡಿ ಈಗ ಟ್ರೈನಿಗೆ ಹತ್ತಾನೆ. ಮುನಕ್ಕೆ ಲೆಟ್ಸ್ ಗೋ. ಹೊಡಿದ್ದೀವಿ, ರೀಚ್ ಆಗಿ ಹಾಸ್ಪಿಟಲ್ಗೆ ಹೋಗ್ತೀವಿ ಅಂತ ಪ್ಲಾನ್ ಹಾಕೋಣ. ಸೊ ಇದನ್ನ ಹೇಳಕ್ಕೆ ಅಂತಲೇ ವಿಡಿಯೋ ಮಾಡಿಸಿದ್ದೀನಿ. ಏನು ಟೆಲ್ ಮಿ ಯುವರ್ ಎಕ್ಸ್ಪೀರಿಯನ್ಸ್, ಜರ್ನಿ ಎಕ್ಸ್ಪೀರಿಯನ್ಸ್. ತುಂಬಾ ಚೆಂದ ಇತ್ತು. 2 ಗಂಟೆ 3 ಗಂಟೆ ಹೋಗೋದು, 6 ಗಂಟೆಗೆ ಹೋಗ್ತಾ ಇದ್ದೀವಿ. ಟೈಮ್ ಹೋಗೋದು ಗೊತ್ತಾಗ್ತಿಲ್ಲ. ಏನಿಲ್ಲ, ಇನ್ನು ಒಂದು 2 ಅವರಲ್ಲಿ ನಾವು ನಮ್ಮ ಡೆಸ್ಟಿನೇಷನ್ನ ರೀಚ್ ಆಗ್ತೀವಿ. ಅಂದರೆ ಸವಣೂರು, ಹಾವೇರಿ ನೆಕ್ಸ್ಟ್ 2 ಸ್ಟಾಪಲ್ಲಿ ಇಳಿತೀವಿ ಸವಣೂರಲ್ಲಿ. ಅಲ್ಲಿಗೆ ಹೋಗೋಣ ಅಂತ ಪ್ಲಾನ್ ಆಗಿದ್ದೀವಿ. ಅದ್ರ ನೆಕ್ಸ್ಟ್ ಏನೇನಾಗುತ್ತೆ ಗೊತ್ತಿಲ್ಲ, ನೋಡೋಣ. ಟ್ರೈನಲ್ಲಿ ಮಸಾಲ ಕಡಲೆ ಬೀಜ ಟ್ರೈ ಮಾಡ್ತಿದ್ವಿ. ಇದೆ, ಪರವಾಗಿಲ್ಲ. ಪರ್ ಪ್ಲೇಟು 20 rupees ಇದೆ. ಬರ್ತಿದೆ, ಪರವಾಗಿಲ್ಲ. ಯಾಕಂದ್ರೆ ಹೊಟ್ಟೆ ಇದೆ, ತಿನ್ನೋದಕ್ಕೆ ಆಪ್ಷನ್ ಇಲ್ಲ. ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ಗಾಯ್ಸ್ ಫೈನಲಿ ಬಂದು ಹಾವೇರಿ ರೀಚ್ ಆಗಿದ್ದೀವಿ. ಹಾವೇರಿ ಅಲ್ಲ, ಸವಣೂರು. ಸಾರಿ, ನಾನು ಆ್ಯಕ್ಚುಲಾಗಿ ಟಿಕೆಟ್ ತಗೊಂಡಿದ್ದು ಹಾವೇರಿಗೆ, ಬಟ್ ಹೇಳ್ತಿರೋದು ಸವಣೂರಲ್ಲಿ. ಟಿಕೆಟ್ ತೋರಿಸಿದ ಲೆಟ್ಸ್ ಸ್ಟಾರ್ಟ್.
ಸೌಂಡೂರ್ಗೆಲ್ಲ ಹೊರಟಿರೋದು ನಾವೀಗ. ಓಕೆ ಗಾಯ್ಸ್, ನೀವೀಗ ನೋಡ್ತಿರ್ಬೋದು ನಾವಿರೋದು ಈಗ ಬಂದ್ಬಿಟ್ಟು ಸವಣೂರು ಅಂತ ಹೇಳ್ಬಿಟ್ಟು ಹಾವೇರಿ ಡಿಸ್ಟಿಕ್ಕಿನ ಒಂದು ತಾಲೂಕಾದಂಥ ಸವಣೂರಲ್ಲಿ ಇದ್ದೀವಿ. ಇವತ್ತು ನಾವು ಬಂದ್ಬಿಟ್ಟು ಈಗ ಆ್ಯಕ್ಚುಲಿ ನಾವು ಇವತ್ತು ಹೊರಟಿರೋ ಪ್ಲೇಸಸ್ ಯಾವ್ಯಾವುದು ಅಂದರೆ ಮಾಗೋಡ್ ವಾಟರ್ ಫಾಲ್ಸ್ ಮತ್ತು ಜೇನ್ಕಲ್ ಗುಡ್ಡಾಗ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ದೀವಿ. ಸೊ ಇದು ಬಂದ್ಬಿಟ್ಟು ನಮ್ಮ ಫಸ್ಟ್ ಮಾನ್ಸೂನ್ ರೈಡು. ನಾವೊಂದು ಗ್ಯಾಂಗ್ ಹೊರಟಿದ್ದೀವಿ. ನಮ್ಮ ಒಬ್ಬ ಫ್ರೆಂಡ್ ಮನು ಅಂತ ಹೇಳ್ಬಿಟ್ಟು ಇಲ್ಲಿಗೆ ಸಜೆಸ್ಟ್ ಮಾಡಿದ್ರು, ಇಲ್ಲೆಲ್ಲ ಪ್ಲೇಸಸ್ ಚೆನ್ನಾಗಿದೆ ಹೋಗ್ಬರೋಣ ಬನ್ನಿ ಅಂತ ಹೇಳ್ಬಿಟ್ಟು. ಸೊ ನಾವು ಪ್ಲ್ಯಾನ್ ಹಾಕಿದ್ದು ಬಂದುಬಿಟ್ಟು ಫಸ್ಟು ಸಾತೋಡಿ ವಾಟರ್ ಫಾಲ್ಸ್ಗೆ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ವಿ. ಬಟ್ ಕಾರಣಾಂತರಗಳಿಂದ ಹೋಗೋಕ್ಕಾಗದೆ ಈಗ ಸೀದಾ ಮಾಗೋಡ್ ಫಾಲ್ಸಿಗೆ ಹೊರಟಿದ್ದೀವಿ. ಮಾಗೋಡ್ ಫಾಲ್ಸು ಮತ್ತು ಜೇನ್ಕಲ್ ಗುಡ್ಡಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ದೀವಿ. ಇದು ಬಂದುಬಿಟ್ಟು ನಮ್ಮ ಫಸ್ಟ್ ಡೇ ಆಫ್ ದ ಟೂರ್. ನಾವು ಆ್ಯಕ್ಚುಲಿ ಹೊರಟಿರೋದು 3 days ಅಂತ ಪ್ಲ್ಯಾನ್ ಹಾಕಿದ್ದೀವಿ. ಸೊ ನೋಡೋಣ ಆ 3 ದಿವಸದಲ್ಲಿ ಏನೇನು ತೋರಿಸ್ತೀವಿ, ಏನೇನು ನೋಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಬನ್ನಿ ಹೋಗೋಣ. 140 kilometers ಕಾರವಾರ. ಈಗ ನೀವು ನೋಡ್ತಾ ಇರೋದು ಟಿಬೇಟಿಯನ್ ಕ್ಯಾಂಪ್ ಅಂತೇಳಿ. ಸೊ ನಾವು ಆನ್ ದ ವೇ ಫಾಲ್ಸ್ಗೆ ಹೋಗ್ಬೇಕಾದ್ರೆ ಯಾರೋ ಹೇಳಿದ್ರು ತುಂಬ ಚೆನ್ನಾಗಿದೆ, ಒಂದ್ಸಲ ವಿಸಿಟ್ ಮಾಡೋಗಿ ಅಂತ. ಸೊ ಬಂದ್ವಿ, ಮನೆಗಳ ದೊಡ್ಡ ದೊಡ್ಡ ಕಾಣ್ತಿದೆ. ಟಿಬೇಟಿಯನ್ ಕ್ಯಾಂಪ್. ಆಲ್ಮೋಸ್ಟ್ ಟಿಬೇಟಿಯನ್ಸ್ ಮುಂದೆ ಪೂರ್ತಿ ಅವ್ರದ್ದೇ ಒಂದು ಏರಿಯಾ ಆದಾಗ ಆಗ್ಬಿಟ್ಟಿದೆ ಇದು ಪೂರ್ತಿ ಕಂಪ್ಲೀಟ್ಲಿ. ಇದೆಲ್ಲ ಪೂರ್ತಿ ಟಿಬೇಟಿಯನ್ಸ್ ಇರೋದ್ರಲ್ಲಿ. ಸೊ ಹಾಗಾಗಿ ಟಿಬೇಟಿಯನ್ ಕ್ಯಾಂಪ್ ಅಂತಾನೆ ಹೆಸರಿಟ್ಬಿಟ್ಟಿದ್ದಾರೆ. ಈ ಗೋವಾದಲ್ಲೆಲ್ಲ ಈ ಫಾರಿನರ್ಸ್ದು ರಷ್ಯನ್ ಸ್ಟ್ರೀಟ್ ಆ ಥರ ರಷ್ಯನ್ ಸ್ಟ್ರೀಟ್, ರಷ್ಯನ್ ಬೀಚ್ ಆ ಥರ ಇದು ಒಂದು ಟಿಬೇಟಿಯನ್ ಮಕ್ಕಳು, ಟಿಬೇಟಿಯನ್ ಮಕ್ಕಳು. ಶಂಘಾಯಿ ಒಂದ್ಸಲ ಬೇಕಾಗ್ಬಿಡ್ತಾರಲ್ಲ ಅದು. ಯಾರು ಇವರು ಅಂತ ಯಾರು ಇದೇನಾ? ನಮ್ಮ ಟಿಬೇಟಿಯನ್ಸು ಆಳುತ್ತಿರುವ ಸಾಮ್ರಾಜ್ಯ ಥರ ಆಗ್ಬಿಟ್ಟಿದೆ ಇದು ಪೂರ್ತಿ. ಕಂಪ್ಲೀಟ್ಲಿ ಟಿಬೇಟಿಯನ್ಸ್ ಏರಿಯಾನೇ ಕಂಪ್ಲೀಟ್ಲಿ ಡೆಡಿಕೇಟೆಡ್ ಆಗಿ ಕೊಟ್ಟಿರೋಂಗಿದೆ ಇದು. ಆಶ್ಚರ್ಯ ಆಗ್ತಿದೆ ಈ ಲೆವೆಲಿಗೆ ಟಿಬೇಟಿಯನ್ಸ್ಗಳು ಈ ಥರ ಮಾಡ್ಕೊಂಡಿದ್ದಾರೆ ಅಂದರೆ ನಿಜವಾಗ್ಲೂ ಆಶ್ಚರ್ಯ ಆಗ್ತಿದೆ. ಹಿಂಗೆ ದಾರಿಲಿ ಹೋಗ್ತಾ ಹೋಗ್ತಾ ಸಿಕ್ಕಿರೋ ಪ್ಲೇಸು ಸಖತ್ತಾಗಿದೆ. ಅದು ಗೊತ್ತಿಲ್ಲ, ಮಳೆ ನೀರಿಗೂ ಬಂದು ಪೂರ್ತಿ ಇದಾಗಿ ಹೋಗಿದೆ. ಅಲ್ಲಿ ಮರ ಎಲ್ಲ ತೇರುತ್ತಿದೆ. ಆನ್ ದ ವೇ ನಮ್ಮ ಕಾರ್ತಿಯವರು ಗಾಡಿ ಡ್ರೈವರ್ ಇವರು. ನಮಗೆ ಗಾಡಿ ಡ್ರೈವರು ಫುಲ್ ಪ್ಯಾಕ್ ಆಗಿದ್ದಾರೆ. ನನಗೆ ಜರ್ಸಿ, ನನಗೆ ಯಾವುದೋ ಇಲ್ಲಿ ತೋಟಕ್ಕೆ ಹೋಗೋದು ಡ್ರೆಸ್ ಕೊಟ್ಬಿಟ್ಟು ಇವರು ಒಳ್ಳೆ ಪ್ಯಾಕ್ ಆಗಿದ್ದಾರೆ. ಇವರು ನಮ್ಮ ಹೊಸ ಪಾರ್ಟ್ನರು, ನಮ್ಮ ಫ್ರೆಂಡು ಮನು BR ಅಂತ. ಅವನು ಗೊತ್ತು ಮನುಕ್ಕೆ, ಮನುಕ್ಕೆ ಅಂತ. ನೋಡಿ ಎಲ್ಲಿದ್ದೀವಿ ಅಂತ ನೋಡ್ರ, ಯಲ್ಲಾಪುರದಲ್ಲಿ. ನಿಮಗೆ ಈ ಥರ ವ್ಯೂ ನೋಡೋಕ್ಕೆ ಸಿಗುತ್ತೆ. ಸಗದಾಗಿದೆ ಆ್ಯಕ್ಚುಲಿ, ಸೈಕಾಗಿದೆ ಹೇಳಿ. ನನಗೆ ಮಾತ್ರ ತೋಟಕ್ಕೆ ಹಾಕೊಂಡು ಡ್ರೆಸ್ ಕೊಟ್ಟು ಇವ್ರು ನಂದೆಲ್ಲ ಒಳ್ಳೊಳ್ಳೆ ರೈನ್ ಕೋಟ, ಬ್ರ್ಯಾಂಡ್ ರೈನ್ ಕೋಟ್ ಹಾಕೊಂಡಿಯ ನೋಡಿ. ಇಂಥ ಜನ ಇರ್ತಾರೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಈ ಕೆರೆಯಲ್ಲಿ ಹಿಡಿದಿದ್ದ ಈಗ ಹಳ್ಳದಲ್ಲಿ ಫ್ರೆಶ್ ಮೀನು, ಈ ಹಳ್ಳದಲ್ಲಿ ಸಿಕ್ಕಿರೋದು ಫ್ರೆಶ್ ಜೀವ ಇದಾವಲ್ಲ. ಸಾಂಬಾರ್ಗ ಮಾಡ್ತೀರಾ? ಓಕೆ, ಇದೆಲ್ಲ ಇದೆ. ಬಲೆನಾ? ಇಷ್ಟೇನಾ? ಅಷ್ಟೇ ಹಿಡಿದಿಲ್ಲ ಅಷ್ಟೇ. ಇವತ್ತಿನ ನಮ್ಮ ಭೇಟಿ ಇಷ್ಟೇ. ಯಾವ್ದಾರು ಹಿಡ್ದಿದ್ದು? ಬಲೆ ಅಲ್ಲ? ಅಲ್ಲ, ಬಲೆ ಎಲ್ಲ ಸಿಕ್ಕಿದ? ಜಾಸ್ತಿ ಸಿಗ್ಬೇಕಾಯ್ತಲ್ಲ? ಬರ್ತಾ ಇಲ್ರಿ. ಹೌದಾ? ಈಗ ಎಲ್ಲಿಂದ ಬರ್ತಿರೋದು ಹಳ್ಳ? ಹುಬ್ಳಿ. ನೋಡೋ ನನಗೆ ಹೆಂಗ್ ಮಾಡಿಯ ನೀವು ತೋಟದ ಕೆಲಸಕ್ಕೆ ಇದು ಮಾಡೋ ನನಗೆ. ಈಗ ಸಕದಾಗಿತ್ತು, ಈಗ ಕಟ್ಕೊಂಡಿಯಲ್ಲ. ಚೆನ್ನಾಗಿ ಕವರ್ ಆಯ್ತು, ಸಕ್ಕದಾಗಿ ಕಾಣಿಸ್ತಿದೆ. Guys, we are going to Magod Falls. Magod Falls ಗೆ ಹೋಗ್ತಾ ಇದ್ದೀವಿ guys.
ಗಾಯ್ಸ್ ಮಾಗೋಡ್ ಫಾಲ್ಸ್ ಹತ್ರ ಹೋಗ್ತಾ ಇದ್ದೀವಿ. ಇದು ಒಂಥರ ಆಫ್ ರೋಡ್. ಇದು ಬಂದ್ಬಿಟ್ಟು ಒಂದು ಮೇ ಬಿ ಆಫ್ ರೋಡ್ ಒಂದು 5 to 6 ಕಿಲೋಮೀಟರ್ಸ್ ಇರ್ಬೋದು ಆಫ್ ರೋಡು. ಫುಲ್ಲು ಗೊಚ್ಚೆ ಅಂದರೆ ಗೊಚ್ಚೆ, ಗಾಡಿಗಳೇ ಕೆಲವೊಂದು ಸ್ಕಿಡ್ ಆಗ್ತಿದ್ದಾವೆ, ಆ ರೇಂಜಿಗೆ ಗೊಚ್ಚೆ ಇದೆ. ಅಂತೂ ಇಂತೂ ಮಾಗೋಡ್ ಫಾಲ್ಸಿಗೆ ಸೇರಿದ್ದೀವಿ. ಸವಣೂರಿಂದ ಮೇ ಬಿ 115 to 120 ಇಲ್ಲ 100 ಇರ್ಬೋದು ಮೇ ಬಿ ಸ್ಪಾಟ್ ತನಕ. ನೋಡಿ ಗೊಚ್ಚೆ ನೋಡಿದಿರ್ಬೋದು ಆಫ್ ರೋಡು ಹಿಂಗಿದೆ. ಒಳ್ಳೊಳ್ಳೆ ಗಾಡಿಗಳು ಅದ್ರತಿ, ಇಂಥ ಒಳ್ಳೊಳ್ಳೆ ಗಾಡಿಗಳು. ರೋಡ್ ಮಾತ್ರ ಸಗದಾಗಿದೆ. ಏನು ಇದು ನಿಧಾನ ಕೊಡಿ ಗಾಯ್ಸ್, ಸಕ್ಕದಾಗಿದೆ. ಆ್ಯಕ್ಚುಲಿ 3 to 4 o'clock ಆಗಿದೆ ನೋಡಿ. ಸ್ವಾಗತ ಬೇರೆ ಮಾಡಿದ್ದಾರೆ. ಸೈಕಾಗಿದೆ ಪ್ಲೇಸು. ಏನು ಸಕ್ಕದಾಗಿದೆ. ಫಾಗು ಫುಲ್ ಫಾಗು. ನೀವು ಮಾಗೋಡು ಫಾಲ್ಸ್ ಹತ್ರ ಇರೋ ಫಾಗು ಸಕ್ಕದಾಗಿದೆ, ಸೈಕಾಗಿ ಆಗ್ತಿದೆ. ನೋಡಿದೆ ಹಿಂಗಿದೆ. ಮುಂದೆ ತಡಿ. ರಸ್ತೆ ನೋಡಿ ಸೈಕಾಗಿದೆ. ಸಕ್ಕದಾಗಿದೆ ಕಣ. 110 ಮತ್ತಲ್ಲಿ 75 ಇತ್ತಲ್ಲ. ಎಂಟ್ರಿ ಆದ್ವಿ, ಟಿಕೆಟ್ನ ತಗೊಂಡಿದ್ದೀವಿ. ಸೊ ಟಿಕೆಟಿನ ಬೆಲೆ ಮಾಡ್ತಿದ್ಯಾ ಮನು ಕಾರ್ತಿ ಹೆಂಗಪ್ಪ ಇಡ್ರಂಗ ಇರಂಗ. ಏ ಮನು ಹೆಂಗಪ್ಪ ಇಡ್ರಂಗ ಯಾಕೆ? ಓ ಇದಾಗಲ್ವಾ, ಹತ್ರ ಹೋಗಕ್ಕಾಗಲ್ಲ. ಲೋ ಯೂಸ್ಲೆಸ್ ಹಂಗಾರೆ. ಲೋ ಹೇಳ್ಬೇಕಾನೆ ಹಂಗ, ಅದಕ್ಕೆ ಹೋಗ್ಬೋದಿತ್ತು ಸಾತೋಡಿಗೆ. ಅದಕ್ಕೂ ಅಲ್ಲ, ಹೆವಿ ಮಳೆ ಬಂದ್ರೆ ಹತ್ರಕ್ಕೆ ಹೋಗಕ್ಕಾಗಲ್ಲ. ಇದು ಅದಕ್ಕೆ ಮಳೆ ಇಲ್ಲ ಅಂದ್ರೆ ಹೋಗ್ಬೋದಾ ಹತ್ರಕ್ಕೆ? ಮತ್ತೆ ನೀರು ಬಟ್ ಕಾಣಿಸ್ತಿಲ್ಲ. ಗಾಯ್ಸ್, ಕಾರಣಾಂತರಗಳಿಂದ ಫಾಲ್ಸ್ ಕಾಣಿಸ್ತಿಲ್ಲ. ಮಳೆಗಾಲ ಮಾನ್ಸೂನ್ ಆಗಿರೋದ್ ಕಾರಣ, ಮಳೆ ಚೆನ್ನಾಗಿ ಬಂದಿರೋ ಕಾರಣ ಪ್ಲೇಸಲ್ಲಿ ಏನು ಸ್ಪಾಟ್ ಕಾಣಿಸ್ತಿಲ್ಲ. ನಾವು ಬಂದಿರೋದು ಬಂದ್ಬಿಟ್ಟಿದ್ದ ಪ್ಲೇಸು ಮಾಗೋಡ್ ವಾಟರ್ ಫಾಲ್ಸ್. ಇನ್ನು ನೋಡ್ತಾ ಇರ್ಬೋದು ನೀವು ಹಿಂಗಿದೆ. ನೀರು ಮಾತ್ರ ಕಾಣಿಸ್ತಾ ಇಲ್ಲ, ಲೈಟಾಗಿ. ಈಗ ನಾನು ಲೈಟಾಗಿ ಕಾಣಿಸ್ತಿದೆ, ಲೈಟಾಗಿ ಕಾಣಿಸ್ತಿದೆ ಅಷ್ಟೇ. ಫುಲ್ಲು ಫಾಗ್ ಕವರ್ ಆಗ್ಬಿಟ್ಟಿದೆ. ಏನೋ ಕಾಣಿಸ್ತಿಲ್ಲ. ಈಗ ಲೈಟಾಗಿ ಕಾಣಿಸ್ತಿದೆ ನೋಡಿ. ಈಗ ಲೈಟಾಗಿ ಕಾಣಿಸ್ತಿದೆ ಮಾಗೋಡ್ ಬೀಚು, ಸಾರಿ ಮಾಗೋಡ್ ಫಾಲ್ಸು. ಸಗಲಾಗಿ ಕಾಣಿಸ್ತಾ ಇದೆ ಈಗ ಲೈಟಾಗಿ. ಈಗ ಇದ್ರದ ಬ್ಯೂಟಿನ ತೋರಿಸ್ತಾ ಇದೆ. ಇಷ್ಟು ತನಕ ಫುಲ್ ಫಾಗ್ ಕವರ್ ಆಗೈತೆ ಇಷ್ಟು ತನಕ. ಇಲ್ಲಿಂದನೇ ಈ ರೇಂಜಿಗೆ ಕಾಣಿಸ್ತಿದೆ. ಇದು ಹೆಂಗಿರ್ಬೋದು ಅದು ಫಾಲ್ಸ್, ಯೋಚನೆ ಮಾಡಿ. ಇಲ್ಲಿಂದ ಸಗಲಾಗಿ ಕಾಣಿಸ್ತಾ ಇದೆ. ನೋಡೋಣ, ಮೋಡ ಕ್ಲಿಯರ್ ಆಗುತ್ತೆ ನೋಡೋಣ, ವೆಯ್ಟ್ ಮಾಡೋಣ ಸ್ವಲ್ಪ ಹೊತ್ತು. ಕ್ಲಿಯರಾಗಿ ಕಾಣಿಸ್ತಿದೆ ಫಾಲ್ಸು. ಹಾಂ
ನೋಡಿ ಏನು ಇಲ್ಲಿ ನೋಡಿದ್ರೆ ನೀರು ಗೈಸ್ ನೋಡಿ ಗೈಸ್ ಹೆಂಗಿದೆ ನೋಡ್ತಿರ್ಬೋದು ಸ್ಕ್ರೀನಲ್ಲಿ ನೀವು ನೀರು ಬೀಳ್ತಾ ಇರೋದು ನೋಡಿ ಈಗ ಕಾಣಿಸ್ತಾ ಇದೆ ಫಾಲ್ಸ್ ರಿಯಲ್ ಬ್ಯೂಟಿ ತೋರಿಸ್ತಾ ಇದೆ ಗೈಸ್ ನೋಡಿ ಗೈಸ್ ಯಾವ ರೇಂಜಿಗೆ ಬೀಳ್ತಿದೆ ಅಂತ ವಾಟರ್ ಫಾಲ್ಸ್ ಮಾಗೋಡಿ ವಾಟರ್ ಫಾಲ್ಸ್ ಈಗ ಕ್ಲಿಯರ್ ಆಗಿ ಕಾಣಿಸ್ತಿದೆ ಈಗ ಮಾತ್ರ ಅಲ್ವಾ ಅಲ್ಲಿ ನೋಡು ಆ ಸಂಧಿ ಎಷ್ಟೈತೆ ಈ ನೀರು ನೋಡಿ ಎಷ್ಟೈತೆ ಯಾವ ಫೋರ್ಸಲ್ಲಿ ಇರ್ಬೋದು ಅದು ನೀರು ಕಾರ್ತಿಕ್ ಹೇಳ ಸರಿ ಸತ್ತ ಕಾಣಿಸ್ತಿದೆ ಮೊಬೈಲಿಗೆ ಅಷ್ಟು ಕ್ಲಿಯರ್ ಬರ್ತಿಲ್ಲಲ್ಲ ಕ್ಯಾಮ್ರಾಕ್ಕೆ ಮಿಸ್ಟ್ ಬಿದ್ದೈತೆ ಬನ್ನ ಏಕೆ ತೆಗೆದಿದ್ದ ಕ್ಯಾಮ್ರಾದನ್ನು ತೋರಿಸ್ತಾ ನಾನೇ ಈಗ ಗಾಯ್ಸ್ ಈಗ ಮಾಗೋಡ್ ಫಾಲ್ಸ್ ಮುಗಿಸ್ಕೊಂಡು ಈಗ ಸೀದಾ ಅಲ್ಲೇ ಮುಂದೆ ಬಂದು ಒಂಚೂರು ರೈಟಿಗೆ ಬಂದರೆ ಇಲ್ಲೊಂದು ಜೇನ್ಕಲ್ ಗುಡ್ಡ ಅಂತ ಒಂದು ಪ್ಲೇಸ್ ಇದೆ ಈಗ ಅಲ್ಲಿಗೆ ಹೊರಟಿದ್ದೀವಿ ಇದು ಯಾವ ಥರ ಇರುತ್ತೆ ಅಂತ ನೋಡೋಣ ಆ್ಯಕ್ಚುಲಿ ಇದು ನೋಡೋದಲ್ಲ ಮಾಗೋಡ್ ಫಾಲ್ಸು ತುಂಬಾ ಸಕ್ಕತ್ತಾಗಿತ್ತು ಅದು ನೀವು ನೋಡಿದ್ರಲ್ಲ ವಿಡಿಯೋದಲ್ಲಿ ಆ್ಯಕ್ಚುಲಿ ಅದು ನಾವು ಬಂದಾಗ ಪೂರ್ತಿ ಮೋಡ ಕವಿದ ವಾತಾವರಣದಲ್ಲಿತ್ತು ಬಟ್ ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಒಳ್ಳೆ ವ್ಯೂ ಸಿಕ್ತು ಈಗ ಜೇನ್ಕಲ್ ಗುಡ್ಡದ ಹತ್ರ ಹೋಗ್ತಿದ್ದೀವಿ ಅಲ್ಲಿ ಹೇಗಿದೆ ಅಂತ ನೋಡೋಣ ಬನ್ನಿ ಗಾಯ್ಸ್ ಇದು ಜೇನುಕಲ್ ಗುಡ್ಡ ಅನ್ನೋ ಪ್ಲೇಸಿಗೆ ಹೋಗುತ್ತಾ ಇದ್ದೀವಿ ಗಾಯ್ಸ್ ಇದು ಜೇನುಕಲ್ ಗುಡ್ಡ ಹೋಗುವ ದಾರಿ ಇದು ಬಂದ್ಬಿಟ್ಟು ಈ ಥರ ಫುಲ್ ಇದು ಒಂದು ಸ್ವಲ್ಪ ಲೈಟಾಗಿ ಆಫ್ ರೋಡ್ ಇದ್ದಾವೆ ನಮ್ಮ ಚಿಕ್ಕಮಂಗ್ಳೂರಲ್ಲಿ ಬಂಡೆಕಲ್ ಗುಡ್ಡ ಇಲ್ಲಿ ಜೇನ್ಕಲ್ ಗುಡ್ಡ ಬಟ್ ಇದು ಚೆನ್ನಾಗಿದೆ ಒಂಥರ ಡಿಫ್ರೆಂಟ್ ಪ್ಲೇಸ್ ವಿಸಿಟ್ ಮಾಡೋದಾಗಿದೆ ಗಾಯ್ಸ್ ನೋಡಿ ಗಾಯ್ಸ್ ಹೆಂಗಿದೆ ಇದು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಜೇನುಕಲ್ಲು ಗುಡ್ಡಗೆ ಹೋಗುವ ದಾರಿ ಸೈಕಾಗಿದೆ ಫುಲ್ಲು ಬ್ಲ್ಯಾಕಿಶ್ ಆಗಿದೆ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಹೋಗ್ತಾ 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 ಇಂಥ ಅದ್ಭುತವಾದ ದಾರಿಗಳು ತುಂಬಾ ಸಿಗ್ತವೆ ನೋಡ್ತಾ ಹೋಗೋಣಂತೆ ಆ ಪ್ಲೇಸ್ನ ಸವಿಯೋಣ ಕೂಡ ಬನ್ನಿ 10 ರೂಪಾಯಿ ಟಿಕೆಟ್ పర్ పర్సన్కి 1 2 3 4 5 గైస్ అందరూ వెళ్తున్నాము జేనుకల గుడ్డకి వెళ్తున్నాము వీడి పేరు కార్తిక్ వీడి పేరు మొనో బిఆర్ వీడు మొనుకే వీడు నేను జయంత్ వీడు ಈಗ ಜೇನ್ಕಲ್ ಗುಡ್ಡಕ್ಕೆ ಹೋಗ್ತಾ ಇದೀವಿ ಜೇನ್ಕಲ್ ಗುಡ್ಡ ಸೊ ನೋಡೋಣ ವ್ಯೂ ಪಾಯಿಂಟ್ ಹೇಗಿದೆ ಅಂತ ನೋಡಿ ಹೆಂಗೈತಿ ನದಿ ಎಲ್ಲ ಜೇನ್ಕಲ್ಲು ಗುಡ್ಡ ನಾಟ್ ದಾಟ್ ಮಚ್ ಗುಡ್ ವಿ ಎಕ್ಸ್ಪೆಕ್ಟೆಡ್ ಅಯ್ಯೋ ಇನ್ನೇನು ಹೋಗ್ಬೇಕು ಇಲ್ಲಿ ಒಂದು ದೊಡ್ಡ ಫಾಗ್ ಸರಿಯಾಗಿ ಫ್ರಾಗ್ ಆಗಿದೆ ರೇಂಜಿಗೆ ಫಾಗ್ ಇದೆ
ಬಟ್ ಇನ್ನೂ ಏನೋ ಇರಬೇಕಾಗಿತ್ತು ಇಲ್ಲಿ ಏನಾದ್ರು. ವಾವ್ ಸಖತ್ತಾಗಿದೆ. ಮೋಡ ಕವಿದ ವಾತಾವರಣ ಇದಕ್ಕೆ ಅನ್ನೋದು. ಗಾಡಿ ಸೆಕ್ಷನ್ ರೈಡರ್ ಪ್ರೋ ಮ್ಯಾಕ್ಸ್ ಮೇನ್ ಪ್ಲೇಸ್ 1 hour